you hear God clearly this morning? ನೀವು ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ತಾ ಇದ್ದೀರಾ ಇವತ್ತು ಬೆಳಗ್ಗೆ? We know that God wants to speak to us every day. ನಿಮಗೆ ಗೊತ್ತಿದೆಯಾ ದೇವರು ಪ್ರತಿ ದಿವಸ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾರೆ ಅಂತ? You're very happy to hear me. ನೀವೆಲ್ಲ ನನ್ನನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ. When you could not hear me clearly, you wanted to stop it and say, I want to hear you more clearly. ಸೊ ನನ್ನ ಸ್ವರವನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂದರೆ ನೀವು ನಿಲ್ಲಿಸಿ ನನಗೆ ಹೇಳ್ತಾ ಇದ್ದೀರಾ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ. I wish you would all do the same thing with God every day. ಹಾಗೆ ನಾನು ಬಯಸ್ತೀನಿ ದೇವರೊಟ್ಟಿಗೆ ಕೂಡ ಪ್ರತಿ ದಿವಸ ಹೀಗೆ ಮಾಡಿದ್ರೆ ಒಳ್ಳೆಯದು. Stop everything and say, Lord, I could not hear you today. ಎಲ್ಲವನ್ನು ನಿಲ್ಲಿಸಿ ಕರ್ತನೆ ನಿನ್ನ ಸ್ವರ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳಬೇಕು ದೇವ್ರ ಹತ್ರ. I want to encourage all of you to develop the habit of listening to God speaking to you every day. ನಾನು ಬಯಸ್ತೀನಿ ನಿಮ್ಮಲ್ಲಿ ಪ್ರತಿಯೊಬ್ಬರು ಪ್ರತಿ ದಿವಸ ಕರ್ತನೆ ನಿನ್ನ ಸ್ವರವನ್ನು ನಾನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಬೇಕು ಅಂತ ಹೇಳೋವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಬೇಕು. Otherwise you cannot be a disciple. ಇಲ್ಲ ಅಂದರೆ ನೀವು ಶಿಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ. A disciple is one who hears and follows. You cannot follow without hearing. ಶಿಷ್ಯನು ಯಾರು ಅಂದರೆ ದೇವರ ಸ್ವರವನ್ನು ಕೇಳಿಸ್ಕೊಂಡು ಕರ್ತನನ್ನು ಹಿಂಬಾಲಿಸುವಂಥವನು. ಸ್ವರವನ್ನು ಕೇಳಿಸಿಲ್ಲ ಅಂದರೆ ಹಿಂಬಾಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. Please turn in your Bibles to the first page, Genesis chapter 1. ನಿಮ್ಮ ಬೈಬಲ್ನಲ್ಲಿ ಮೊದಲನೇ ಪುಟವನ್ನು ತೆಗೆದು ನೋಡಿ, ಆದಿಕಾಂಡ ಮೊದಲನೇ ಅಧ್ಯಾಯ. Here, you know, this is describing how the world was created. ಇಲ್ಲಿ ಭೂಮಿಯು ಹೇಗೆ ಸೃಷ್ಟಿಯಾಯಿತು ಅದರ ಬಗ್ಗೆ ಹೇಳಲ್ಪಟ್ಟಿದೆ. And you see here on the first day, verse 3, God said something. ಮೊದಲನೇ ದಿವಸ ನಾವು 3ನೇ ವಚನದಲ್ಲಿ ನಾವು ನೋಡ್ತೀವಿ ದೇವರು ಏನೋ ಹೇಳಿದರು. And verse 6, second day, God said something. 2ನೇ ದಿವಸ 6ನೇ ವಚನದಲ್ಲಿ ದೇವರು ಏನೋ ಹೇಳಿದರು. 9th verse, God said something on the third day. 3ನೇ ದಿವಸ 9ನೇ ವಚನದಲ್ಲಿ ದೇವರು ಏನೋ ಹೇಳಿದರು. Verse 14, God said something on the fourth day. 4ನೇ ದಿವಸ 14ನೇ ವಚನದಲ್ಲಿ ಕೂಡ ದೇವರು ಹೇಳಿದರು. And then again God said something on the fifth day in verse 20. 20ನೇ ವಚನದಲ್ಲಿ ಮತ್ತೆ ದೇವರು ಹೇಳಿದ್ದನ್ನು ನಾವು ನೋಡ್ತೇವೆ. And on the sixth day, verse 24, God said something again. 24ನೇ ವಚನದಲ್ಲಿ 6ನೇ ದಿವಸ ಕೂಡ ದೇವರು ಏನೋ ಹೇಳಿದ್ದನ್ನು ನಾವು ನೋಡ್ತೇವೆ. Then it says in chapter 2, verse 2, God finished his work and he rested. ಇಲ್ಲಿ 7ನೇ ದಿವಸ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ವಿಶ್ರಮಿಸಿದನು, ಸೃಷ್ಟಿಯನ್ನು ಮುಗಿಸಿ ಅಂತ ಹೇಳ್ತೀವಿ. And you know the story. Every time when God said something, something happened. ನಿಮಗೆ ಈ ಒಂದು ಕತೆ ಗೊತ್ತಿದೆ. ದೇವರು ಯಾವಾಗಲೂ ಏನಾದರೂ ಹೇಳಿದಾಗ ಏನೋ ಒಂದು ನಡೀತು ಕಾರ್ಯ ಅಲ್ಲಿ. When he said let there be light, light came. ಅಲ್ಲಿ ಬೆಳಕಿರಲಿ ಅಂತ ಹೇಳಿದಾಗ ಅಲ್ಲಿ ಬೆಳಕು ಬಂತು. And when he said let the heavens appear, the heavens appeared. ಅಲ್ಲಿ ಆಕಾಶವು ಮೂಡಲ್ಪಡಲಿ ಅಂದರೆ ಆಕಾಶ ಮೂಡಲ್ಪಡ್ತು ಅಲ್ಲಿ. And then he said let the dry land come out of the waters, it happened. ಅಲ್ಲಿ ಭೂಮಿಯು ನೀರಿನಿಂದ ಬರಲಿ, ಹೊರಗಡೆ ಬರಲಿ ಅಂತ ಹೇಳಿದಾಗ ಅದು ನಡೀತು ಆ ಕಾರ್ಯ. And like that he said when the fish appeared, the fish appeared. ಅಲ್ಲಿ ಮೀನು ಸೃಷ್ಟಿಸಲ್ಪಡಲಿ ಅಂತ ದೇವರು ಹೇಳಿದಾಗ ಅದು ಸೃಷ್ಟಿ ಆಯಿತು. That is written in the first page of your Bible. ನಿಮ್ಮ ಆ ಒಂದು ಪವಿತ್ರ ಗ್ರಂಥದಲ್ಲಿ ಮೊದಲನೇ ಪುಟದಲ್ಲಿ ಬರೆದಿರುವಂಥ ವಿಷಯಗಳಿದು. What does that teach us? ಅದು ಏನು ನಮಗೆ ಕಲಿಸುತ್ತೆ? Every day God wants to speak to us. ಅದು ಏನು ತೋರಿಸುತ್ತೆ ಅಂದರೆ ಪ್ರತಿ ದಿವಸ ದೇವರು ನಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾರೆ. And on the seventh day Adam and Eve were with God and he spoke to them the whole day. 7ನೇ ದಿವಸ ಆದಾಮ ಅವರ ಜೊತೆ ದೇವರು ಪೂರ್ಣವಾಗಿ ಮಾತಾಡಿದರು, ಪೂರ್ಣ ದಿವಸ ಅಂತ ಹೇಳ್ತಲ್ಲಿ. So that teaches us from the very first page of the Bible that God wants to speak to you and me every day. ಇದು ಏನು ಕಲಿಸುತ್ತೆ ಅಂದರೆ ದೇವರು ನಮ್ಮ ಒಟ್ಟಿಗೆ ಪ್ರತಿ ದಿವಸ ಮಾತಾಡಲಿಕ್ಕೆ ಬಯಸ್ತಾರೆ ಅನ್ನೋದನ್ನು ತೋರಿಸುತ್ತೆ.
And if you listen to him and submit to him, something will happen that day. ನೀವು ಆತನನ್ನು ಕೇಳಿಸ್ಕೊಂಡು ಆತನಿಗೆ ಒಳಪಟ್ಟರೆ ಏನೋ ಒಂದು ಕಾರ್ಯ ನಡೆಯುತ್ತೆ ಆ ದಿವಸ. If one day you don't listen to God, you're going to lose something that day. ನೀವು ಒಂದು ದಿವಸ ದೇವರ ಸ್ವರವನ್ನು ಕೇಳಿಸ್ಕೊಂಡಿಲ್ಲ ಅಂದರೆ ನೀವು ಏನೋ ಒಂದನ್ನು ಕಳ್ಕೊಳ್ತೀರಾ. Supposing the government says in Hubli, you come to this office every morning, if you come here, we will give you 500 rupees. ನಿಮಗೆ ಹುಬ್ಬಳ್ಳಿಯಲ್ಲಿ ಯಾವುದೊಂದು ಕಾರ್ಪೊರೇಷನ್ ಗೌರ್ಮೆಂಟ್ನವರು ಪ್ರತಿ ದಿವಸ ನೀವು ಬೆಳಗ್ಗೆ ಬನ್ನಿ, ಈ ಸಮಯದಲ್ಲಿ ಬಂದರೆ ನಿಮಗೆ ಒಂದು 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. You don't come, you don't get it. ನೀವು ಅಲ್ಲಿ ಬಂದಿಲ್ಲ ಅಂದರೆ ನಿಮಗೆ ಸಿಗೋದಿಲ್ಲ. Any day you go there, you get 500 rupees. You don't do nothing, just collect it. ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ, ನೀವು ಅಲ್ಲಿ ಬಂದರೆ ನಿಮಗೆ ಸಿಗುತ್ತೆ. Tell me, will you go every day or not? ನೀವು ಪ್ರತಿ ದಿವಸ ಹೋಗ್ತೀರಾ ಇಲ್ವಾ ಹೇಳಿ. You will, however difficult it is, you will go. ನಿಮ್ಗೆ ಎಷ್ಟೇ ಕಷ್ಟ ಆದರೂ ನೀವು ಹೋಗ್ತೀರಾ. Even if government says we'll give you 50 rupees, you go every day. ಸರ್ಕಾರ 500 ಅಲ್ಲ 50 ರೂಪಾಯಿ ಕೊಡ್ತೀವಿ ಅಂದರೂ ನೀವು ಪ್ರತಿ ದಿವಸ ಹೋಗ್ತೀರಾ. Is 50 rupees more valuable than the word of God? ಈ 50 ರೂಪಾಯಿ ದೇವರ ವಾಕ್ಯಕ್ಕಿಂತ ಅಮೂಲ್ಯವಾದದ್ದ? You read the Bible every day? ನೀವು ದೇವರ ವಾಕ್ಯವನ್ನು ಪ್ರತಿ ದಿವಸ ಓದ್ತೀರಾ? That is how God speaks to us. ಹಾಗೆ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. I gave my life to Christ 64 years ago. 64 ವರ್ಷದ ಮೊದಲು ನನ್ನ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿದೆ. And one of the first things I learned was to read the Bible and study it. ಮೊದಲನೇ ವಿಷಯ ನಾನು ಕಲ್ತ್ಕೊಂಡಿದ್ದು ಏನಂದರೆ ದೇವರ ವಾಕ್ಯವನ್ನು ಓದಿ ಅಧ್ಯಯನ ಮಾಡೋದನ್ನು. And if my life has been changed, it is exactly like we read here how the earth was changed when God spoke to it. ಇಲ್ಲಿ ನಾವು ಏನು ಓದಿದ್ವು, ದೇವರು ಮಾತಾಡಿದಾಗ ಈ ಭೂಮಿ ಹೇಗೆ ಬದಲಾಯಿತೋ ಹಾಗೆ ನನ್ನ ಜೀವಿತ ಕೂಡ ಬದಲಾಗಿದೆ. See Genesis 1 verse 2. ಆದಿಕಾಂಡ 1:3 ಹೀಗಿದೆ. The earth was formless, void and dark. ಸೊ ಇಲ್ಲಿ ಕತ್ತಲೆಯಲ್ಲಿ ಮುಳುಗಿತ್ತು. 2ನೇ ವಚನದಲ್ಲಿ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಕತ್ತಲೆ ಇತ್ತು ಅಂತ ಹೇಳುತ್ತೆ ಇಲ್ಲಿ. That is a picture of all of our lives. ಇದು ಒಂದು ಚಿತ್ರಣ, ನಮ್ಮ ಎಲ್ಲರ ಜೀವಿತದ ಚಿತ್ರಣ. What is it written here? Formless, void, dark. ಇಲ್ಲಿ ಹೇಳುತ್ತೆ ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲಾಗಿಯೂ ಇತ್ತು ಅಂತ ಹೇಳುತ್ತೆ. And then the Holy Spirit, it says, began to move there, verse 2. ಇಲ್ಲಿ 2ನೇ ವಚನದಲ್ಲಿ ಕಡೆಯ ಭಾಗ ಹೇಳುತ್ತೆ ದೇವರಾತ್ಮನು ಆ ಜಲಸಮೂಹದ ಮೇಲೆ ಚಲಿಸುತ್ತಿತ್ತು ಅಂತ ಹೇಳುತ್ತೆ. And God said, let there be light. ಇಲ್ಲಿ ದೇವರು 3ನೇ ವಚನದಲ್ಲಿ ಹೇಳ್ತಾರೆ ಬೆಳಕಿರಲಿ ಅಂತ ಹೇಳ್ತಾರೆ. What is the meaning of that? ಅದರ ಅರ್ಥ ಏನು? You please turn with me to 2 Corinthians. 2ನೇ ಕೊರಿಂಥದಲ್ಲಿ ನಾವು ನೋಡೋಣ ದಯವಿಟ್ಟು. There it is explained what that means. ಅದರ ಅರ್ಥ ಏನು ಅಂತ 2ನೇ ಕೊರಿಂಥದಲ್ಲಿ ವಿವರಿಸಲ್ಪಟ್ಟಿದೆ. 2 Corinthians 4 and verse 6. 4ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತೆ. God who said light should shine out of darkness has shined in our hearts and given us the light of the knowledge of the glory of God in the face of Christ. ಕತ್ತಲೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು ಅಂತ ಬರೆಯಲ್ಪಟ್ಟಿದೆ. So that verse in Genesis 1 is a picture of how the light of Christ came into our heart. ಇದು ಆದಿಕಾಂಡ 3ನೇ ವಚನ 1:3 ಬರೆದಿದೆಯಲ್ಲ ಬೆಳಕಿರಲಿ ಅಂತ, ಅದು ಇವತ್ತು ನಮ್ಮ ಹೃದಯದಲ್ಲಿ ಕ್ರಿಸ್ತನ ಬೆಳಕು ನಮ್ಮಲ್ಲಿ ಹೊಳೆಯುವಂಥ ವಿಷಯದ ಚಿತ್ರಣವಾಗಿದೆ. So that is the first day. ಅದು ಮೊದಲ ದಿವಸ. What happened after that? ಅದರ ನಂತರ ಏನಾಯಿತು? Second day, third day, fourth day, every day he was doing something.
ಎರಡನೇ ದಿವಸ, ಮೂರನೇ ದಿವಸ, ನಾಲ್ಕನೇ ದಿವಸ, ಪ್ರತಿ ದಿವಸ ದೇವ್ರು ಏನಾದರೂ ಹೇಳ್ತಾ ಇದ್ರು. Now, what about your life? ಇವಾಗ ನಿಮ್ಮ ಜೀವಿತದ ಬಗ್ಗೆ ಏನು? First day, we already saw here, 2 Corinthians 4:6, Christ came into our heart. ಮೊದಲನೇ ದಿವಸ ಇಲ್ಲಿ ನೋಡಿದ್ರಿ, ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದನು. What about the second day after that? ಅದರ ನಂತರ ಎರಡನೇ ದಿವಸ ಏನಾಯಿತು? Was there any progress in your life? Second day, third day, fourth day, 100th day? ಅದರ ನಂತರ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆಯಾ? ಎರಡನೇ ದಿವಸ, ಮೂರನೇ ದಿವಸ, ನಾಲ್ಕು ಅಥವಾ 100ನೇ ದಿವಸ ಹೀಗೆ? For many Christians, it's only first day. Christ has come in, that's all. Now I'm going to heaven. ಬಹಳಷ್ಟು ಕ್ರೈಸ್ತರ ಪರಿಸ್ಥಿತಿ ಏನಂದ್ರೆ, ಕ್ರಿಸ್ತನು ಬಂದನು ಮೊದಲನೇ ದಿವಸ ಅಷ್ಟೇ, ಅದರ ನಂತರ ಏನೂ ನಡೆಯೋದಿಲ್ಲ. And that is why our life is not fulfilling God's purpose. ಅದಕ್ಕಾಗಿ ನಮ್ಮ ಜೀವಿತವು ದೇವರ ಒಂದು ಉದ್ದೇಶವನ್ನು ಪೂರೈಸ್ತಾ ಇಲ್ಲ. I want to tell you something very lovingly. ನಾನು ಬಹಳ ಪ್ರೀತಿಯಿಂದ ನಾನು ನಿಮಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. You have missed many things in your life because you don't listen to God. ನಿಮ್ಮ ಜೀವಿತದಲ್ಲಿ ಬಹಳಷ್ಟು ವಿಷಯಗಳನ್ನು ಕಳ್ಕೊಂಡಿದ್ದೀರಾ, ಯಾಕೆಂದರೆ ದೇವರ ಸ್ವರವನ್ನು ಕೇಳಿಸ್ಕೊಂಡಿಲ್ಲ. ಅದಕ್ಕಾಗಿ